ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ಬೇಸಿಗೆನಲ್ಲಿ ನಾವು ಮನಿ ಪ್ಲ್ಯಾಂಟನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾಕಂದರೆ ಈಗ ಬಿಸಿಲು ಜಾಸ್ತಿ ಇದೆ. ಈ ಟೈಮಲ್ಲಿ ನಾವು ಗಿಡಗಳನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಅದರಲ್ಲೂ ಮನಿ ಪ್ಲ್ಯಾಂಟ್ ಏನಂದರೆ ತುಂಬ ಬಿಸಿಲಿಗೆ ಬಿದ್ದರೆ ಹಾಳಾಗೋಗುತ್ತೆ. ಇದು ಶೇಡ್ ಲವಿಂಗ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಎವರ್ ಗ್ರೀನ್ ಅಂತಲೂ ಹೇಳ್ಬೋದು ಇದನ್ನು. ಇದು ಬಳ್ಳಿ ಥರ ಹಬ್ಬೋದ್ರಿಂದ ಇದರ ಪ್ರತಿಯೊಂದು ಎಲೆಗೂ ಒಂದೊಂದು ಬೇರುಗಳಿರುತ್ತೆ ಇದರಲ್ಲಿ. ಈ ಥರ ಮಾಸ್ಟಿಕ್ನ ಯೂಸ್ ಮಾಡಿದ್ರೆ ಈ ಬೇಸಿಗೆನಲ್ಲಿ ಏನಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಇದಕ್ಕೆ ನಾವು ನೀರು ಹಾಕಿದಾಗ ಇದು ನೀರನ್ನು ಹಿಡಿದಿಟ್ಕೊಂಡಿರುತ್ತೆ. ಆ ಬೇರು ಇದ್ರ ಒಳಗಡೆ ಹೋಗಿ ಬೆಳೆಯೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಆಮೇಲೆ ಈ ಬೇಸಿಗೆಗೆ ಏನಂದರೆ ಈ ಒಂದು ಮನಿ ಪ್ಲ್ಯಾಂಟನ್ನು ಆದಷ್ಟು ಬಿಸಿಲಿಗಿಡಕ್ಕೆ ಹೋಗಬೇಡಿ. ಆಮೇಲೆ ಇನ್ನೊಂದು, ಗಿಡಗಳ ಜೊತೆಗೆ ಪಕ್ಕದಲ್ಲಿ ಗಿಡದ ಜೊತೆಗೇ ಇದನ್ನು ಇಡಬೇಕಾಗತ್ತೆ. ಸಪ್ರೇಟಾಗಿ ಗಿಡಕ್ಕೆ ಹೋಗಬೇಡಿ. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಗಿಡ ಒಣಗೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಕಮ್ಮಿ ಜಾಸ್ತಿ ಆದರೆ ಈ ರೀತಿಯಾಗಿ ಎಲೆಗಳ ತುದಿನಲ್ಲಿ ಬ್ರೌನ್ ಆಗ್ತಾ ಬರುತ್ತೆ. ಆಮೇಲೆ ಅದು ಸರಿ ಹೋಗುತ್ತೆ ಫ್ರೆಂಡ್ಸ್. ಇದು ಬಟ್ ಇದು ಎಲ್ಲ ಸರಿ ಹೋಗಲ್ಲ, ಇದು ಉದುರೋಗುತ್ತೆ. ಇದು ಈ ಟೈಮಲ್ಲಿ ಇದಕ್ಕೆ ಜಾಸ್ತಿ ಏನು ಫರ್ಟಿಲೈಸರ್ ಹಾಕಬಾರ್ದು. ಆದಷ್ಟು ಇದಕ್ಕೆ ಏನಂದರೆ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಹಾಕಿ ನೈಟ್ರೋಜನ್ ರಿಚ್ ಆಗಿರುವಂಥ ಒಂದು ಫರ್ಟಿಲೈಸರ್ನ ಇದಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ನನ್ನ ಹತ್ರ ಒಟ್ಟು 3 ವೆರೈಟಿನಲ್ಲಿ ಇದೆ. ಇದು ಒಂದು ವೆರೈಟಿ ಇದೆ. ಆಮೇಲೆ ಇಲ್ಲಿ ಒಂದಿದೆ ನೋಡಿ, ಈ ಥರ ಗ್ರೀನಿಶಲ್ಲಿ ಒಂದಿದೆ. ಇನ್ನು ನೆಕ್ಸ್ಟು ಹ್ಯಾಂಗಿಂಗ್ ಪಾಟಲ್ಲಿ ಇದು ಒಂದು ವೆರೈಟಿ ಇದೆ. ಇದು ಗೋಲ್ಡನ್ ಪೋಥೋಸ್ ಅಂತ ಹೇಳ್ತಾರೆ ಇದಕ್ಕೆ. ಹ್ಯಾಂಗಿಂಗ್ ಪಾಟ್ಗಳಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು. ಆದಷ್ಟು ಇದಕ್ಕೆ ಡೈರೆಕ್ಟ್ ಬಿಸಿಲಲ್ಲಿ ಇಡಕ್ಕೆ ಹೋಗಬೇಡಿ. ನೀರು ಕೂಡ ಅಷ್ಟೇ, ನೀವು ಮಣ್ಣನ್ನು ಚೆಕ್ ಮಾಡಿಬಿಟ್ಟು ನೀರನ್ನು ಕೊಡಬೇಕಾಗತ್ತೆ. ಅಂದಾಗ ಮಾತ್ರ ಈ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇನ್ನು ಈ ಬೇಸಿಗೆನಲ್ಲಿ ಏನಂದರೆ ನಾವು ನೀರನ್ನು ಈ ರೀತಿಯಾಗಿ ಸ್ಪ್ರೇ ಮಾಡ್ತಾ ಇರಬೇಕು. ಅಂದರೆ ಎಲೆಗಳು ತುಂಬ ಚೆನ್ನಾಗಿ ಶೈನಿಂಗ್ ಆಗಿರುತ್ತೆ, ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಎಲೆಗಳು ಕೂಡ ಅಷ್ಟೇ ತುಂಬ ಫ್ರೆಶ್ ಆಗಿರ್ತವೆ ಎಲೆಗಳು. ನೋಡಿ, ಎಲೆಗಳು ತುಂಬ ಹೆಲ್ದಿಯಾಗಿ ಗ್ರೀನಿಶ್ ಆಗಿ ಬರುತ್ತೆ, ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಈ ಮಾಸ್ಟಿಕ್ಕನ್ನು ಕೂಡ ನಾವು ಸ್ವಲ್ಪ ತೇವ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಅದರ ಬೇರುಗಳು ಅದರಲ್ಲಿ ಹೋಗಿ ತುಂಬ ಚೆನ್ನಾಗಿ ಗ್ರೋ ಆಗೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಗಾಗತ್ತೆ. ಇದಕ್ಕೆ ಈ ಟೈಮಲ್ಲಿ ಆದಷ್ಟು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಕೊಡ್ತಾ ಹೋಗಿ. ಎಲೆಗಳು ಶೈನಿಂಗ್ ಕೂಡ ಆಗುತ್ತೆ ಈ ರೀತಿ ಸ್ಪ್ರೇ ಮಾಡೋದ್ರಿಂದ. ಎಲೆಗಳು ದೊಡ್ಡದಾಗಿ ಕಾಣಬೇಕು, ಶೈನಿಂಗಾಗಿ ಕಾಣಬೇಕು, ತುಂಬ ಚೆನ್ನಾಗಿ ಅನ್ನಿಸ್ಬೇಕು ಅಂತ ಅನ್ನೋದಾದರೆ ನೀವು ಹಸಿ ಹಾಲನ್ನು ಒಂದು 2ರಿಂದ 4 ಸ್ಪೂನ್ನಷ್ಟು ನೀವು ನೀರಿಗೆ 1 ಲೀಟ್ರ್ ನೀರಿಗೆ ಸೇರಿಸ್ಬಿಟ್ಟು ಅದನ್ನು ನೀವು ಗಿಡಗಳಿಗೆ ಸ್ಪ್ರೇ ಮಾಡಿದ್ರೆ ಎಲೆಗಳು ತುಂಬ ಶೈನಿಂಗ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ಈ ರೀತಿ ಬೇಸಿಗೆನಲ್ಲಿ ನಾವೊಂದು ಸ್ವಲ್ಪ ಮೇಂಟೆನೆನ್ಸ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಗಿಡಗಳದ್ದು ಡಲ್ನೆಸ್ ಕಾಣ್ತಾ ಇರುತ್ತೆ. ಯಾಕಂದರೆ ಬಿಸಿಲು ಜಾಸ್ತಿ ಇದೆ. ಅದಕ್ಕೋಸ್ಕರ ನೀವು ಹಸಿ ಹಾಲನ್ನು ಹಾಕೋಕ್ಕಾಗಿಲ್ಲ ಅಂದರೂ ಈ ರೀತಿ ನೀರನ್ನು 2 ದಿನಕ್ಕೆ ಸಾರಿ ಆದರೂ ನೀವು ಸ್ಪ್ರೇ ಮಾಡಿ. ಇದರಲ್ಲಿ ಡಸ್ಟ್ ಏನಾದರೂ ಕೂತ್ಕೊಂಡಿದ್ರೆ ಅದು ಹೊರಟೋಗುತ್ತೆ. ನಿಮ್ಮ ಮನೆಗೂ ಕೂಡ ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಾಂದರೆ ಡಸ್ಟ್ ಇದ್ದರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.